छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ ಗೈಡ್ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟ ಈ ಮಾಲಿಕೆಯಲ್ಲಿ ಇವತ್ತು ನಾನು ಕಾಶ್ಮೀರಿ ಸೇಬ್ ಅನ್ನೋ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪಾಠ ಈಗಾಗಲೇ ಎಲ್ರಿಗೂ ಪೋರ್ಷನ್ ಮುಗ್ದಿರುತ್ತೆ, ಮತ್ತು ಅದರ ಜಸ್ಟ್ ಸ್ವಲ್ಪ ಸಾರಾಂಶ ಹೇಳಿ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಹೇಗೆ ಬರುತ್ತೆ, ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. पाठ का नाम है कश्मीरी सेब और इसके लेखक है प्रेमचंद. पाठ का सार देखेंगे. इस कहानी में बाजार में लोगों के साथ होने वाली धोखेबाजी पर प्रकाश डाला है. ಈ ಕಥೆಯಲ್ಲಿ ಯಾವುದರ ಬಗ್ಗೆ ಹೇಳಿದ್ದಾರೆ? ಬಾಜಾರ್ ಮೇ ಲೋಗೋಂ ಕೆ ಸಾಥ್, ಜನರೊಂದಿಗೆ ಏನು ಮೋಸ ಆಗುತ್ತಲ್ಲ, ಧೋಕೆಬಾಜಿ, ಆ ಮೋಸದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಧೋಕೆಬಾಜಿ ಬರ್ ಪ್ರಕಾಶ್ ಡಾಲಾ ಹೇ. ಲೇಖಕ್ ಕೌನ್ ಹೇ? ಲೇಖಕ್ ಹೇ ಪ್ರೇಮಚಂದ್. ಅವ್ರ ಪಾಠ ಕಾ ನಾಮ್ ಕ್ಯಾ ಹೇ? ಕಾಶ್ಮೀರಿ ಸೇಬ್, ಅಂದರೆ ಕಾಶ್ಮೀರದ ಸೇಬು ಅಂತ ಇದರ ಅರ್ಥ, ಇದರ ಪಾಠದ ಶೀರ್ಷಿಕೆಯ ಅರ್ಥ. ಇದರಲ್ಲಿ ಮುಖ್ಯವಾದ ಏನು ಯಾವುದ್ರ ಬಗ್ಗೆ ಗಮನ ಕೊಟ್ಟಿರೋದು? ಲೋಗೋಂ ಕೆ ಸಾಥ್ ಜೋ ಧೋಕೆಬಾಜಿ ಹೋತಿ ಹೈ, ಅಂದರೆ ಮೋಸ ಆಗುತ್ತಲ್ಲ ಜನರಿಗೆ, ಅಂದರೆ ಗ್ರಾಹಕರಿಗೆ ಏನು ಮೋಸ ಆಗುತ್ತೆ ಮಾರ್ಕೆಟಲ್ಲಿ, ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಖರೀದಾರಿ ಕರ್ತೆ ಸಮಯ ಸಾವಧಾನಿ ಬರತ್ನೆ ಕಿ ಅವಶ್ಯಕತಾ ಪರ್ ಜೋರ್ ದಿಯಾ ಹೇ. ಅವರು ನಮಗೆ ಮೋಸ ಮಾಡ್ತಾರೆ ಅಂದರೆ ಕಾರಣ ಏನು? ನಾವೇ ಕಾರಣ. ಯಾಕಂದರೆ ಸಾವಧಾನಿ ಬರತ್ನೆ ಕಿ ಅವಶ್ಯಕತಾ ಹೇ, ಸಾವಧಾನಿ ಅಂದರೆ ಎಚ್ಚರಿಕೆಯಿಂದ ನಾವು ಇರಬೇಕು. ಖರೀದಾರಿ ಕರ್ತೆ ಸಮಯ ಅಂದರೆ ಖರೀದಿ ಮಾಡಬೇಕಾದ್ರೆ, ಅಂದರೆ ವ್ಯಾಪಾರ ಮಾಡಬೇಕಾದ್ರೆ, ನಾವೇನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ಅಗರ್ ಹಮ್ ಸಾವಧಾನಿ ನಹಿ ಬರ್ತೇಂಗೆ ತೋ ಹಮ್ ಧೋಕಾ ಖಾ ಸಕ್ತೆ ಹೇ, ಅಂದರೆ ನಾವು ಮೋಸ ಹೋಗ್ಬೋದು. ಅದ್ರ ಬಗ್ಗೆನೂ ಇದರಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಅವರು ಮೋಸ ಮಾಡ್ತಾರೆ, ಇನ್ನೊಂದು ಅವರು ಮೋಸ ಮಾಡೋದಕ್ಕೆ ಕಾರಣ ಯಾರು? ನಾವು ಎಚ್ಚರಿಕೆಯಿಂದ ಇಲ್ದಲೇ ಇರೋದು. यह आपको समझ में आ जाता है. यह कहानी का सार देखेंगे. इसमें क्या है? एक शाम को लेखक ಚೌಕ್ ಜಾತೆ ಹೇ. ಚೌಕ್ ಕ ಮತ್ಲಬ್ ಹೇ ಸ್ಕ್ವೇರ್. ಈ ಸರ್ಕಲ್ ಸ್ಕ್ವೇರ್ ಎರಡು ಒಂದೇನೆ. ಸರ್ಕಲ್ ಅಂದರೆ 4 ರಸ್ತೆಗಳು ಸೇರೋ ಜಾಗ. ಚೌಕ್ ಅನ್ನೋ ಅದೇ ಅರ್ಥದಲ್ಲಿ ಬರುತ್ತೆ. ಈಗ ಚಾಂದಿನಿ ಚೌಕ್ ದಿಲ್ಲಿನಲ್ಲಿ ಫೇಮಸ್ ಇದೆ, ಚಾಂದಿನಿ ಚೌಕ್. वहाँ अच्छे रंगदार गुलाबी सेब देखते हैं. लेखक एक दिन शाम को चौक जाते हैं अथवा बाजार जाते हैं ಅಂತ ಹೇಳ್ಬೋದು. वहाँ वे क्या देखते हैं? अच्छे रंगदार ಗುಲಾಬಿ ಸೇಬ್ ದೇಖ್ತೆ ಹೇ. ಒಳ್ಳೆ ಬಣ್ಣದ, ಅಂದರೆ ತುಂಬ ಗುಲಾಬಿ ಬಣ್ಣದ, ಅಂದರೆ ತುಂಬ ಚೆನ್ನಾಗಿರೋ ಒಳ್ಳೆ ಸೇಬ್ಗಳನ್ನು ಅವರು ಅಲ್ಲಿ ನೋಡ್ತಾ ಇದ್ದಾರೆ. ಕहाँ देखते हैं? बाजार में या चौक में देखते हैं. कौन देखते हैं? लेखक देखते हैं. लेखक का नाम क्या है? लेखक का नाम प्रेमचंद है. आगे क्या होता है? अपना रुमाल दुकानदार को देकर वहाँ जाते हैं. उनको सेब अच्छा लगता है. दुकानदार भी कहता है यह कश्मीरी सेब है, खरीदिए, बहुत अच्छा लगेगा. ಅವು ತುಂಬ ಚೆನ್ನಾಗಿದೆ, ಪರ್ಚೇಸ್ ತೊಗೊಳ್ಳಿ, ಇದನ್ನು ಕಾಶ್ಮೀರದಿಂದ ಬಂದಿರೋದು ಅಂತೆಲ್ಲ ಹೇಳೋದು ನೋಡಿ ಇವರಿಗೆ ಖುಷಿಯಾಗುತ್ತೆ. ಲೇಖಕ್ ಖರೀದನ ಚಾಹತೆ ಹೇ ಅವ್ರ ಮೋಲ್ ಭಾವ್ ಕರ್ತೆ ಹೇ. ರೇಟ್ ಎಲ್ಲ ಮಾತಾಡಿದ ಮೇಲೆ ಹೇಳ್ತಾರೆ, ಅಪ್ನಾ ರುಮಾಲ್ ದುಕಾನ್ದಾರ್ ಕೋ ದೇಕರ್. ತಮ್ಮ ರುಮಾಲ್ ಏನಿತ್ತು, ರುಮಾಲನ್ನು ದುಕಾನ್ದಾರ್ ಅಂಗಡಿಯವನಿಗೆ ಕೊಟ್ಬಿಟ್ಟು चुन चुन कर डालने के लिए कहते हैं. चुन चुन कर डालने का मतलब है ಆಯ್ಕೆ ಮಾಡಿ, ಅಂದರೆ ಸೆಲೆಕ್ಟ್ ಮಾಡಿ ಚೆನ್ನಾಗಿರೋದನ್ನು ಕೊಡು ಅಂತ ಜಸ್ಟ್ ಬಾಯಲ್ಲಿ ಹೇಳ್ತಾರೆ ಅಷ್ಟೇನೆ. ಚುನ್ ಚುನ್ ಕರ್ ಡಾಲ್ನೆ ಕೆ ಲಿಯೆ ಕೆಹತೆ ಹೇ. ರುಮಾಲ್ನ ಅವನ ಕೈಗೆ ಕೊಟ್ಟಿದ್ದಾರೆ, ಅಂದರೆ ಆಯ್ಕೆ ಮಾಡಿ ನೀನೇನೆ ಚೆನ್ನಾಗಿರೋದನ್ನು ಹಾಕು ಅಂತ. आगे क्या होता है? दुकानदार 4 सेब लिफाफे में रख कर. दुकानदार क्या करता है? 4 सेबನ ತನ್ನ ಹುಡುಗನಿಗೆ ಹೇಳ್ತಾನೆ. 4 सेब लाता है. चुन चुन कर लाने के लिए भी कहता है. एक नाटक करता है और उस लिफाफे में ಒಂದು ಕವರಿಗೆ ಅದನ್ನು 4 ಹಾಕ್ತಾನೆ. ರಖ್ ಕರ್ ಉಸೆ ರುಮಾಲ್ ಮೇ ಬಾಂಧ್ ಕರ್ ಲೇಖಕ್ ಕೋ ದೇತಾ ಹೈ. ಅದನ್ನು ಒಂದು ರುಮಾಲ್ ಏನು ಕೊಟ್ಟಿದ್ರಲ್ಲ ಲೇಖಕರು, ಉಸ್ಮೆ ಬಾಂಧ್ ಕರ್, ಕವರ್ನ ರುಮಾಲ್ ಒಳಗಡೆ ಇಟ್ಟು ಅದನ್ನು ಚೆನ್ನಾಗಿ ಕಟ್ಟಿ ಅವರ ಕೈಗೆ ವಾಪಸ್ಸು ಕೊಡ್ತಾನೆ. ಕೌನ್ ದೇತಾ ಹೈ? ದುಕಾನ್ದಾರ್ ದೇತಾ ಹೈ. ಕ್ಯಾ ಡಾಲಾ ಥಾ? ಸೇಬ್ ಡಾಲಾ ಥಾ. ಕಿತನೆ ಸೇಬ್? 4 ಸೇಬ್.
लेखक अगले दिन, उस दिन रात को वे सेब खाते नहीं, खाने का अभ्यास उन्हें नहीं है, तो अगले दिन सुबह उठने के बाद वे सेब खाना चाहते हैं तो लिफाफा खोल कर देखते हैं। ಲೇಖಕ್ ಅಗಲೇ ದಿನ ಲಿಫಾಫಾ ಖೋಲ್ನಾ ಅಂದ್ರೆ ಓಪನ್ ಮಾಡಿ ಆ ಕವರ್ನ ಓಪನ್ ಮಾಡಿ ನೋಡ್ತಾರೆ. देखते हैं तो क्या हुआ, एक सेब भी खाने लायक नहीं था, ಒಂದು ಸೇಬು ತಿನ್ನೋದಕ್ಕೆ ಲಾಯಕ್ಕಾಗಿ ಇರಲಿಲ್ಲ. इसका मतलब है चारों सेब ಖರಾಬ್ ಥೇ, 4 ಸೇಬು ಹಾಳಾಗಿತ್ತು, ಒಂದು ಕೊಳ್ತು ಹೋಗಿತ್ತು, ಒಂದು ಹೋಲಾಗಿತ್ತು, ಒಂದೊಂದು ಸಮಸ್ಯೆಗಳು. ಅಂದರೆ ಏಕ್ ಸೇಬ್ ಬಿ ಅಚ್ಚಾ ನಹೀ ಥಾ. इसका मतलब किसने धोखा दिया था, ದುಕಾನ್ದಾರ್ ನೇ ಧೋಕಾ ದಿಯಾ ಥಾ. ಅಂದರೆ ಇಲ್ಲಿ ದುಕಾನ್ದಾರ್ ಮೋಸ ಮಾಡಿದ್ದಾನೆ ಅನ್ನೋದು ಕಂಪ್ಲೀಟ್ ಆಗಿ ಲೇಖಕರಿಗೆ ಅರ್ಥ ಆಯಿತು. ಒಂದೇನಾದ್ರು ಹಾಳಾಗಿದ್ರೆ ಏನೋ ಬೈ ಮಿಸ್ ಆಗಿರ್ಬೋದು ಅಂದ್ಕೊಳ್ತಿದ್ರು. ಯಹಾ ದೋ ನಹಿ ತೀ ನಹಿ ಚಾರೋ ಸೇಬ್ ಖರಾಬ್ ನಿಕ್ಲೆ. ದುಕಾನ್ದಾರ್ ಕೆ ಹಾತ್ ಮೇ ರೂಮಾಲ್ ದೇನಾ ಮಾನೋ ಉಸೆ ಧೋಕಾ ದೇನೆ ಕಿ ಪ್ರೇರಣಾ ಥಿ. यहाँ लेखक सोचते हैं ನನಗೆ ಮೋಸ ಆಗಿದೆ, ನಿಜ. ಮೋಸ ಆಗೋದಕ್ಕೆ ಕಾರಣ ಏನು, मैंने अपना रुमाल किसके हाथ में रखा था, दुकानदार के हाथ में रखा और कहा कि चुन चुन कर डालना. ನೀನೇ ಸೆಲೆಕ್ಟ್ ಮಾಡಿ ಹಾಕ್ಬಿಡು ಅಂತ ಹೇಳಿದ್ನಲ್ಲ. मैंने उसे प्रेरणा दी, किसके लिए प्रेरणा, ಧೋಕಾ ದೇನೆ ಕೆ ಲಿಯೇ मैंने ही प्रेरणा दी. ಅಂದರೆ ನಾನು ನೋಡೋದಿಲ್ಲ ಅನ್ನೋದು ಅವನಿಗೆ ಕನ್ಫರ್ಮ್ ಆಯಿತು, ಇಸಿಲಿಯೇ ಉಸ್ನೆ ಮುझे ಧೋಕಾ ದಿಯಾ ಹೇ. ಆ ಥರ ಲೇಖಕರು ಯೋಚನೆ ಮಾಡ್ತಾ ಇದ್ದಾರೆ. आगे आदमी बेईमानी तभी करता है जब उसे अवसर मिलता है. ನೋಡಿ ಲೇಖक हमारे लिए एक संदेश देते हैं. आदमी कब बेईमानी करता है, ಅಪ್ರಾಮಾಣಿಕನಾಗಿ ಅಂದರೆ ಮೋಸ ಮಾಡೋದು ಯಾವಾಗ, ಜಬ್ ಉಸೆ ಅವಸರ್ ಮಿಲ್ತಾ ಹೇ. ಅವಸರ್ ಅಂದರೆ ಆಪರ್ಚುನಿಟಿ, ಮೌಕಾ. ಯಾವಾಗ ಅವನಿಗೆ ಅಂತಹ ಅವಕಾಶ ಸಿಗುತ್ತೆ ಅಂಥ ಸಮಯದಲ್ಲಿ ಅವನು ಮೋಸ ಮಾಡ್ತಾನೆ. ಅಂದರೆ ಆ ಮೋಸ ಮಾಡೋದಕ್ಕೆ ನಾವು ಅವಕಾಶ ಮಾಡೇ ಕೊಡಬಾರ್ದು ಅನ್ನೋದು ಲೇಖಕರ ಉದ್ದೇಶ. ಯಹಾ ಗಲ್ತಿ ಹಮ್ಸೆ ಭಿ ಹೋ ರಹಿ ಹೇ. पहले व्यापारियों की साख बनी हुई थी. लेखक सोचते हैं ಪಿಚ್ಲೆ ದಿನೊಮ್ಮೆ, ಹಿಂದಿನ ದಿನಗಳಲ್ಲಿ ಇಷ್ಟೊಂದು ವ್ಯವಹಾರದಲ್ಲಿ ಮೋಸ, ವ್ಯಾಪಾರದಲ್ಲಿ ಮೋಸ ಇರ್ತಿರ್ಲಿಲ್ಲ. ವ್ಯಾಪಾರಿಯೊಂಕಿ ಸಾಖ್ ಬನಿ ಹುಯಿ ಥಿ. ಸಾಖ್ ಅಂದರೆ ಲೇನ್ ದೇನ್, ಅಂದರೆ ಕೊಡೋದು ತೊಗೊಳೋದು. ಸಾಮಾನ್ಯವಾಗಿ ಅದೇ ವ್ಯಾಪಾರಿ ಹತ್ರ ಹೋಗ್ತಿದ್ವಿ ಬರ್ತಿದ್ವಿ. ಅಂದರೆ ವ್ಯಾಪಾರಿ ಹಮೇ ಪರಿಚಿತ रहते थे, ಲೇಕಿನ್ ಆಜ್ಕಲ್ ಕೆ ವ್ಯಾಪಾರಿ ಪರಿಚಿತ ನಹಿ रहते. ಬಹಳಷ್ಟು ಜನ ಇರೋದ್ರಿಂದ ಒಂದೊಂದು ಸಲ ಒಂದೊಂದು ಅಂಗಡಿಗೆ ಹೋಗ್ತೀವಿ, ಅವರು ನಮಗೆ ಸುಲಭವಾಗಿ ಮೋಸ ಮಾಡ್ತಾರೆ. ಕ್ಯೂಂಕಿ ಉನ್ಕೆ ಲಿಯೇ ಹರ್ ದಿನ್ ಪರಿಚಿತ ಹಿ ಆತೆ ಹೇ, ಎಲ್ಲ ಹೊಸ ಹೊಸಬರಾಗೆ ಬರ್ತಾರೆ. तो साख बनी हुई थी ಅಂದರೆ ಲೇನ್ ಜಾಸ್ತಿ ಇರ್ತಾ ಇತ್ತು, ಕೊಡೋದು ತೊಗೊಳೋದು ಅವರ ಮಧ್ಯೆ, ಅಂದರೆ ಪರಿಚಯನೂ ಇರ್ತಾ ಇತ್ತು. कोई धोखा नहीं देता था, इसीलिए कोई व्यापारी किसी को धोखा नहीं देता था. धोखा देना ಅಂದರೆ ಮೋಸ ಮಾಡ್ತಾ ಇರಲಿಲ್ಲ, ಯಾರಿಗೂ ಮೋಸ ಮಾಡ್ತಿರ್ಲಿಲ್ಲ, ಧೋಖಾ नहीं देता था. ಖರೀದಾರಿ ಕರ್ತೆ ಸಮಯ, ಇಲ್ಲಿ ಮೋಸ ಆಗಿದೆ. ಈಗ ನಾವು ತಿಳ್ಕೊಬೇಕಾಗಿರೋದೇನು, ಕ್ಯಾ ಸಮಜ್ನಾ ಹೈ ಇಸ್ ಪಾಠ ಸೆ, ಯಹ ಸಮಜ್ನಾ ಹೈ ಕಿ ಖರೀದಾರಿ ಕರ್ತೆ ಸಮಯ सावधानी नहीं बरतेंगे तो धोखा खाने की संभावना रहती है. ಪರ್ಚೇಸ್ ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ನಾವು ಮೋಸ ಹೋಗೋ ಸಂಭಾವನೆ ಜಾಸ್ತಿ. ಯಹಿ इस पाठ की नीति है, इस पाठ का संदेश है. पाठ का नाम है कश्मीरी सेब. पाठ का नाम भी याद रखिए और लेखक का नाम है ಪ್ರೇಮ್ಚಂದ್. ಈಗ ನಾವು ಕ್ವೆಶನ್ ಆನ್ಸರ್ಸ್ ನೋಡೋಣ ಮತ್ತು ಗ್ರಾಮರ್ ಪಾರ್ಟ್ ಏನಿದೆ ಇದರಲ್ಲಿ ನೋಡೋಣ. एक अंक के प्रश्न आपको परीक्षा में पूछते हैं. पहला, लेखक चीज़ें खरीदने कहाँ गए थे. ಲೇಖಕ್, ಪಹಲೆ ಪ್ರಶ್ನೆ ಕೋ ಸಮಜಿಯೇ, ಅರ್ಥ ಮಾಡ್ಕೊಳ್ಳಿ. ಲೇಖಕ್ ಚೀಸೆ ಅಂದರೆ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಕಹಾ ಗಯೇ ಥೇ, ಕಹಾ ಅಂದರೆ ವೇರ್ ಅಂತ, ಎಲ್ಲಿಗೆ ಹೋಗಿದ್ರು. ಉಸ್ಕೆ ಲಿಯೇ ಉತ್ತರ ಕ್ಯಾ ಹೇ, ಲೇಖಕ್ ಚೀಸೆ ಖರೀದ್ನೆ ಚೌಕ್ ಗಯೇ ಥೇ. ಚೌಕ್ ಅಂದರೆ ಸ್ಕ್ವೇರ್ ಅಂತ ಹೇಳಿದ್ದೀನಿ, ಚಾಂದಿನಿ ಚೌಕ್. ಆ ಥರ ತುಂಬ ಒಂದೊಂದು ಸಿಟಿನಲ್ಲಿ ಒಂದೊಂದಕ್ಕೆ ಸರ್ಕಲ್ ಅಂತ ನಾವು ಹೇಳ್ತೀವಿ, ಚೌಕ್ ಅಂತಲೂ ಹೇಳ್ಬೋದು. ಚೌಕ್ ಗಯೇ ಥೇ, ತೋ ಕಹಾ ಗಯೇ ಥೇ, ಚೌಕ್ ಗಯೇ ಥೇ. ನಿಮಗೆ ಆ ವರ್ಡ್ ಏನಾದರೂ ಮರ್ತು ಹೋದರೆ ನೀವು ಬಾಜಾರ್ ಅಂತಲೂ ಬರಿಬೋದು, ಕ್ಯೂಂಕಿ ಬಾಜಾರ್ ವಹಾ ಚೌಕ್ ಮೇ ಹಿ ಬಾಜಾರ್ ಥಾ. ನೆಕ್ಸ್ಟ್ ಅಗಲಾ ಪ್ರಶ್ನ, ಲೇಖಕ್ ಕೋ ಕ್ಯಾ ನಜರ್ ಆಯಾ. ನಜರ್ ಅಂದರೆ ದೃಷ್ಟಿಗೆ ಬಿತ್ತು. ಏನು ಇವರ ದೃಷ್ಟಿಗೆ ಏನು ಬಿತ್ತು, ಕ್ಯಾ ನಜರ್ ಆಯಾ. ನಜರ್ ಅಂದರೆ ದೃಷ್ಟಿ, ಏನು ದೃಷ್ಟಿಗೆ ಇವರ ದೃಷ್ಟಿಗೆ ಬಿತ್ತು. ಲೇಖಕ್ ಕೋ ಗುಲಾಬಿ ಸೇಬ್ ನಜರ್ ಆಯೇ. ಗುಲಾಬಿ ಸೇಬ್, ಗುಲಾಬಿ ಬಣ್ಣದ ಸೇಬುಗಳು ಇವರ ಕಣ್ಣಿಗೆ ಬಿತ್ತು. ಇಲ್ಲಿ ಸೇಬ್ ಅನ್ನೋದು ಇಲ್ಲಿ ಒಂದೇ ಇರೋದಿಲ್ಲ, ತುಂಬ ಇರೋದ್ರಿಂದ ನಜರ್ ಆಯೇ ಅಂತ ಹಾಕಿದ್ದೀನಿ. ನೀವು ಉತ್ತರ ಬರಿಬೇಕಾದ್ರೆ ನೀವು ಹಾಗೆ ಬರೀ, ಅದನ್ನು ಫುಲ್ ಸ್ಟಾಪ್ ಮಾಡ್ಕೊಂಡ್ಬಿಡಿ, ಕ್ವೆಶ್ಚನ್ ಮಾರ್ಕ್ ಅಲ್ಲ. अगला प्रश्न, लेखक का जी
ಕ್ಯೂ ಲಲ್ಚಾ ಉಠಾ, ಜಿ ಕಾ ಮತ್ಲಬ್ ಹೈ ಮನ್, ಮನಸ್ಸು. ಅವರ ಮನಸ್ಸು ಯಾಕೆ ಅಷ್ಟೊಂದು ಲಲಚಾನ ಅಂದ್ರೇನು, ಆಸೆ ಪಡೋದು ಅಂದರೆ ಸೇಬನ್ನ ನೋಡಿ ಇವರಿಗೆ ಇಷ್ಟ ಆಯಿತು. क्यों ललचा उठा, अच्छे रंगदार गुलाबी सेब देखकर लेखक का जी ललचा उठा. ಅಷ್ಟೊಂದು ಚೆನ್ನಾಗಿರೋ ಬಣ್ಣದ ಸೇಬು ನೋಡಿ ಇವರಿಗೆ ಬಹಳ ಖುಷಿ ಆಯಿತು. ಕ್ಯೂಂಕಿ ಸೇಬ್ ಕहाँ के सेब थे, कश्मीरी सेब थे. ನೋಡಿ कश्मीर का सेब ಹೇಳ್ಬೋದು, कश्मीरी सेब ಅಂತಾನೂ ಹೇಳ್ಬೋದು. कश्मीरी सेब उसे देखकर उनका जी का मतलब मन, मनस्सु ललचा उठा. तो आप उसका उत्तर लिख सकते हैं. ಟೊಮ್ಯಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ, ಮಧ್ಯದಲ್ಲಿ ಅವರು ಹೇಳ್ತಾರೆ. ಈಗ ಸೇಬಿನ ಬಗ್ಗೆ ಹೇಳಬೇಕಾದ್ರೆ ಟೊಮ್ಯಾಟೊ ಬಗ್ಗೆ ಹೇಳ್ತಾರೆ, ಮತ್ತು ಗಾಜರ್ ಬಗ್ಗೆ ಹೇಳ್ತಾರೆ. ಗಾಜರ್ ಅಂದರೆ ಕ್ಯಾರೆಟ್ ಬಗ್ಗೆ ಹೇಳ್ತಾರೆ. ನೀವು ಪಾಠದಲ್ಲಿ ಅದನ್ನೆಲ್ಲ ಕೇಳಿದ್ದೀರಾ. ಟೊಮ್ಯಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ, ಈಗ ಅವಶ್ಯಕವಾಗಿ ಬೇಕೇ ಬೇಕು ಅಂತ ಈಗ ಯಾವುದ್ರ ಜೊತೆಗೆ ಹೇಳ್ತೇವೆ, ಪ್ರತಿದಿನ ನೀವು ಅಡುಗೆ ಮಾಡಬೇಕಾದ್ರೆ ಊಟದ ಜೊತೆಗೆ ಪ್ರತಿದಿನ ಏನು ಬೇಕು, ಟೊಮ್ಯಾಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಮನೆಯಲ್ಲಿ ಏನೂ ಇಲ್ಲ ಅಂದ್ರೂ ಟೊಮ್ಯಾಟೊ ಇದ್ದರೆ ಸಾಕು, ಏನಾದರೂ ಮಾಡ್ಬೋದು ಅಂತ ಅಮ್ಮ ಹೇಳ್ತಾರೆ, ಹೌದಲ್ವಾ. ಸೊ ಟೊಮ್ಯಾಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಸೊ ಇದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು, ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಅಗला प्रश्न, स्वाद में सेब किससे बढ़कर नहीं है. स्वाद का मतलब है टेस्ट. टेस्ट में ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೇ, ಯಾವುದಕ್ಕಿಂತ ಹೆಚ್ಚಾಗಿಲ್ಲ ಅಂತ. ಈಗ ಸೇಬ್ ತಿಂದು ನೋಡಿದ್ದೀರಾ ನೀವು, ಅದಕ್ಕಿಂತ ಬೇರೆ ಫ್ರೂಟ್ಸನ್ನು ತಿಂದು ನೋಡಿದ್ದೀರಾ, ಯಾವುದಕ್ಕಿಂತ ಹೆಚ್ಚು ಟೇಸ್ಟ್ ಏನಲ್ಲ ಇದು. ಸ್ವಾದ್ ಮೇ ಸೇಬ್ ಆಮ್ ಸೆ ಬಡ್ಕರ್ ನಹಿ ಹೇ. ಆಮ್ ಅಂದ್ರೇನು, ಮ್ಯಾಂಗೋ, ಮಾವಿನ ಹಣ್ಣಿಗಿಂತ ತುಂಬ ಸ್ವೀಟ್, ಅಷ್ಟೊಂದು ರಸಭರಿತವಾಗಿ ಸೇಬ್ ಏನಿರೋದಿಲ್ಲ ಅಲ್ವಾ. ಆಮ್ ಸೆ ಬಡ್ಕರ್ ನಹಿ ಹೇ, ಸ್ವಾದ್ ಕ ಮತ್ಲಬ್ ಟೇಸ್ಟ್. ಸೊ ಈಗ ಸೇಬಿಗಿಂತ ಹೆಚ್ಚು ಟೇಸ್ಟ್ ಯಾವುದು, फलों में, इसीलिए फलों का राजा बोलते हैं किसे, आम को हम फलों का राजा बोलते हैं. नेक्स्ट, रोज़ एक सेब खाने से किन की ज़रूरत नहीं होगी. ಪ್ರತಿದಿನ ಒಂದು ಸೇಬ್ ತಿಂದರೆ ಯಾರ ಅಗತ್ಯ ಬೀಳೋದಿಲ್ಲ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ನೀವೆಲ್ಲ ಕೇಳಿದ್ದೀರಲ್ವಾ. ಅಂದರೆ ರೋज़ एक सेब खाने से डॉक्टरों की ज़रूरत नहीं होगी. डॉक्टर के पास जाने की ಅವಶ್ಯಕತೆ ನಹಿ ಹೋಗಿ, ಅಂದರೆ ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದರ ಅರ್ಥ. ಈಗ 1 ಮಾರ್ಕ್ ಕ್ವೆಶನ್ಸ್ ಆಗಿದೆ. ಈಗ ಜೋಡ್ಕರ್ ಲಿಖಿए, ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನಿದೆ ನೋಡೋಣ. ಪೆಹಲಾ एक वाक्य देते हैं अधूरा वाक्य ಅಂದರೆ ಇನ್ಕಂಪ್ಲೀಟ್ ಸೆಂಟೆನ್ಸು, ಅದನ್ನು ಇನ್ನೊಂದನ್ನು ಸೇರಿಸಿದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಈ ಸೆಂಟೆನ್ಸಲ್ಲಿ ಎಲ್ಲಿಂದ ತೊಗೊಂಡಿರ್ತಾರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಪಾಠಗಳಿಂದನೇ ತೊಗೊಂಡಿರ್ತಾರೆ. ಸೇಬ್ ಕೋ ರೂಮಾಲ್ ಮೇ ಬಾಂಧ್ಕರ್, ಸೇಬನ್ನು ರುಮಾಲಲ್ಲಿ ಕಟ್ಬಿಟ್ಟು ಏನು ಮಾಡ್ತಾರೆ ನೆಕ್ಸ್ಟ್ ಅಂತ ನೀವು ನೋಡೋಣ. ಸೆಕೆಂಡ್ ಇನ್ನೊಂದು ಸೆಂಟೆನ್ಸ್, ಹಾಫ್ ಸೆಂಟೆನ್ಸ್ ಯಾವುದು, ಫಲ್ ಖಾನೆ ಕಾ ಸಮಯ ತೋ, ಫಲ್ ಅಂದರೆ ಹಣ್ಣನ್ನು ತಿನ್ನುವ ಸಮಯ ಯಾವಾಗ ಅಂತ ಹೇಳ್ತಾರೆ ಲೇಖಕರು. ನೆಕ್ಸ್ಟ್ ಗೊತ್ತಾಗುತ್ತೆ. ಮೂರನೇದು ಯಾವುದು ಇನ್ಕಂಪ್ಲೀಟ್ ಸೆಂಟೆನ್ಸ್, ಏಕ್ ಸೇಬ್ ಭೀ ಖಾನೆ, ತಿನ್ನೋದಕ್ಕೆ ಯೋಗ್ಯ ಇರಲಿಲ್ಲ ಅಂತ ಹೇಳ್ತಾರಲ್ವ, ಏನು ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಅವ್ರ ಚೌಥಾ ವ್ಯಾಪಾರಿಯೋಂಕಿ ಸಾಕ್, ಸಾಕ್ ಅಂದರೆ ಲೇನ್ ದೇನ್, ಏನಾಗಿತ್ತು ಅಂತ ಹೇಳ್ತಾರೆ. ಈಗ ನೋಡೋಣ ಆನ್ಸರ್ ಏನೇನು ಬರ್ಬೋದು. ಈಗ ಪ್ರಾತಃ ಕಾಲ ಹೇ ಅಂತ ಇದೆ, ಯಾವುದಕ್ಕೆ ಮ್ಯಾಚ್ ಆಗ್ಬೋದು ಈ ಪ್ರಾತಃ ಕಾಲ್, ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ್ ಹೇ, ಉತ್ತರ ನೋಡ್ಕೊಳ್ಳಿ. ಹಾಗೆ ಎರಡನೇದಕ್ಕೆ ಏನು ಬರ್ಬೋದು, ಯಾವ್ದು ಮೊದಲನೇದಕ್ಕೆ ಸೇಬ್ ಕೋ ರೂಮಾಲ್ ಮೇ ಬಾಂಧ್ಕರ್ ಮುझे दे दिया, ಕಟ್ಟಿ ನನಗೆ ಕೊಟ್ಟನು, ಕಿಸ್ನೆ ದಿಯಾ, ದುಕಾನ್ದಾರ್ನೆ. ಏಕ್ ಸೇಬ್ ಭೀ ಖಾನೆ ಬನಿ ಹುಯಿ ಥಿ, ಮ್ಯಾಚ್ ಆಗುತ್ತಾ, ಆಗೋದಿಲ್ಲ. ಅಂದರೆ ವ್ಯಾಪಾರಿಯೋಂಕಿ ಸಾಕ್ ಬನಿ ಹುಯಿ ಥಿ ಮ್ಯಾಚ್ ಆಗುತ್ತೆ. तो एक सेब भी खाने लायक नहीं था ಅಂತ ಇದಕ್ಕೆ ಸರಿಯಾಗುತ್ತೆ. ಸೊ ಈಗ ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ, ಸೇಮ್ ಆನ್ಸರ್. ಈಗ ನೀವಾಗಲೇ ಟ್ರೈ ಮಾಡಿದ್ದೀರಾ. तो सेब को रुमाल में बांधकर मुझे दे दिया, फल खाने का समय तो प्रातः काल है. तीसरा एक सेब भी खाने लायक नहीं, और चौथा व्यापारियों की साख बनी हुई थी. अब ವಿಲೋಮ ಶಬ್ದ देखेंगे. ವಿಲೋಮ ಶಬ್ದ ಅಂದ್ರೇನು, ಆಪೋಸಿಟ್ ವರ್ಡ್ಸ್. ವಿಲೋಮ ಶಬ್ದ ವಿರುದ್ಧಾರ್ಥಕ ಪದಗಳು ಇಲ್ಲಿ ಬರುತ್ತೆ. ಪ್ರತಿಯೊಂದು ನೋಡ್ತಾ ಹೋಗೋಣ. ಶಾಮ್ ಅಂದರೆ ಈವ್ನಿಂಗ್, ಉಸ್ಕಾ ವಿಲೋಮ ಶಬ್ದ ಹೇ ಸುಬಹ, ಶಾಮ್ ಸುಬಹ. ಖರೀದನ ಅಂದರೆ ಪರ್ಚೇಸ್ ಮಾಡೋದು, ಖರೀದಿಸುವುದು, ಉಸ್ಕಾ ವಿಲೋಮ ಶಬ್ದ ಹೋತಾ ಹೇ ಖರೀದನಾ. एक मिनट, शाम के लिए सुबह आया और खरीदना बेचना. ಖರೀದನ ಅಂದರೆ
परचेज ಮಾಡೋದು, बेचना ಅಂದ್ರೆ ಮಾರೋದು. और अगला है बहुत. बहुत ಅಂದ್ರೆ ज़्यादा, जास्ती. उसका विलोम शब्द होता है कम. मुझे बहुत चाहिए, मुझे कम चाहिए. नेक्स्ट अच्छा. अच्छा का विलोम शब्द क्या है? बुरा. ಇಲ್ಲಿ ಬುರಾ ಬರಿಬೇಕಾದ್ರೆ ಸಾಮಾನ್ಯವಾಗಿ ತಪ್ಪಾಗುತ್ತೆ, ಬೂರ ಅಂತ ಬರ್ಬಿಡ್ತಾರೆ. ಬೂ ಬಡಿ ಉಕ್ಕಿ ಮಾತ್ರ ಬರೀತಾರೆ, ಅದು ರಾಂಗ್. ಅದು ಹ್ರಸ್ವ ಇರಬೇಕು, ಬುರಾ ಬರಿಬೇಕಾಗುತ್ತೆ. ಸೊ लिखते समय आप मात्राओं की ओर भी ध्यान दीजिए, ಅದರ ಕಡೆಗೂ ಗಮನ ಕೊಡಿ. शिक्षित बहुत आसान है. शिक्षित के लिए विलोम शब्द है अ. एक ಉಪಸರ್ಗವನ್ನು ಸೇರಿಸ್ಬಿಡಿ, ಅಶಿಕ್ಷಿತ್ ಆಗುತ್ತೆ. ಅದು ಅದರ ವಿಲೋಮ ಶಬ್ದ ಆಗುತ್ತೆ. ಶಿಕ್ಷಿತ್, ಅಶಿಕ್ಷಿತ್, ಆ ರೀತಿ ಇದನ್ನು ಉಪಸರ್ಗ ಸೇರಿಸಿ ನಾವು ವಿಲೋಮ ಶಬ್ದ ಮಾಡಬಹುದು. ಹಾಗೆ ಅವಶ್ಯಕ ಇದೆ, ಅನ್ ಅವಶ್ಯಕ್, ಅನ್ ಪ್ಲಸ್ ಅವಶ್ಯಕ್, ಅನ್ ಅನ್ನೋ ಒಂದು ಉಪಸರ್ಗ ಸೇರಿಸಿದೆ, ಅನಾವಶ್ಯಕ್ ಅಂತ ಬರುತ್ತೆ. ಅನ್ ಪ್ಲಸ್ ಅವಶ್ಯಕ್, ಅನಾವಶ್ಯಕ್, ಅದರಲ್ಲೂ ಒಂದು ಉಪಸರ್ಗ ಪ್ರಿಫಿಕ್ಸ್ ಸೇರ್ತಾ ಇದೆ. ಹಾಗೆ ಸೆವೆಂತ್ ಒನ್ ಏನಿದೆ? गरीब. वह गरीब आदमी है. गरीब का विलोम शब्द होता है अमीर. अमीर ಬರಿಬಾರ್ದು, ಅಮೀರ್ ದೀರ್ಘಾನೇ ಬರಬೇಕು, ಅಮೀರ್ ಬರಬಾರ್ದು. ಸೊ ಇದ್ರ ಕಡೆ ಗಮನ ಕೊಡಿ. ಆगे ರಾತ್ है. ರಾತ್ के लिए दिन. ನೋಡಿ, ಶಾಮ್ ಸುಬಹ, ರಾತ್ ದಿನ್. ನೀವು ಶಾಮ್ಗೆ ದಿನ್ ಅಂತ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಶಿಕ್ಷಿತ, ಶಿಕ್ಷಿತ ಆಯಿತು. ನೈನ್ತ್ ಒನ್ ನೋಡೋಣ. ಸಂದೇಹ. ನಿಹ್ ಪ್ಲಸ್ ಸಂದೇಹ, ನಿಸ್ಸಂದೇಹ ಬರಿಬೇಕಾದ್ರೆ ಇಲ್ಲಿ ಸಾ ಅರ್ಧ ಬಂದು ಮತ್ತೆ ಪೂರ್ತಿ ಸಾ ಬರಬೇಕು, ಅಂಕಿ ಮಾತ್ರ. ನಿಸ್ಸಂದೇಹ. ಅಗಲ ಸಾಫ್ ಅಂದರೆ ಕ್ಲೀನ್ ಅಂತ. ಅದಕ್ಕೆ ಗಲೀಜಿಗೆ ಏನು ಹೇಳಬೇಕು? ಗಂಧ. ಸಫಾಯಿ ಗಂದಗಿ, ಸಾಫ್ ಗಂಧ. ಗಂಧ ಕಪಡ ಅಂದರೆ ಕೊಳೆ ಬಟ್ಟೆ. ಹಾಗೆ ಬೇಯಿಮಾನ್. ಇಲ್ಲಿ ಬೇ ಅನ್ನೋದು ಒಂದು ಪ್ರಿಫಿಕ್ಸ್, ಅದನ್ನು ನೀವು ತೆಗೆದ್ರೆ ಈಮಾನ್, ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ವೆರಿ ಸಿಂಪಲ್. ಬೇ ಈಮಾನ್, ಈಮಾನ್. ಚೈನ್ ಕೊಟ್ಟರೆ ಬೇ ಚೈನ್, ಬೇ ಚೈನ್ ಕೊಟ್ಟರೆ ಚೈನ್ ಅಂತ ಬರಿಬೇಕು. ನೆಮ್ಮದಿ, ಅಶಾಂತಿ. ಹಾಗೆ ವಿಶ್ವಾಸ್ಗೆ ಆ ಸೇರಿಸಿದ್ರೆ ಸಾಕು, ಅವಿಶ್ವಾಸ ಆಗುತ್ತೆ. तो उसका विलोम शब्द होता है. ನೆಕ್ಸ್ಟ್ ಏನಿದೆ? ಸಹಯೋಗ್. ಆ ಸೇರಿಸಿದ್ರೆ ಅಸಹಯೋಗ. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ. ಅ ಸೇರಿಸಿದ್ರೆ ಆಯಿತು, ಅದೊಂದು ಪ್ರಿಫಿಕ್ಸ್. ಅಸಹಯೋಗ ಹೋವ. ಕೋಆಪರೇಷನ್, ನಾನ್ ಕೋಆಪರೇಷನ್. ಹಾನಿ ಕೆ ಲಿಯೆ ಲಾಭ. ಲಾಭ, ಹಾನಿ ನಾವು ಕನ್ನಡದಲ್ಲೂ ಯೂಸ್ ಮಾಡ್ತಿರ್ತೀವಿ. ಅವ್ರ ಪಾಸ್ ಹತ್ತಿರ. ದೂರ ಅಂದರೆ ದೂರ, ಅದರಲ್ಲೂ ದುರ್ ಬರಿ ಹಾಗಿಲ್ಲ, ದೂರ ಬರಿಬೇಕಾಗುತ್ತೆ. ಅವ್ರ ಅಗಲಾ ಹೇ गम. गम का मतलब है यहाँ दुख, और उसके लिए विलोम शब्द है खुशी. एक सिनेमा भी है कभी खुशी कभी ಗಮ್ ಅಂದರೆ ಕೆಲವು ಸಲ. ಈಗ ಅನುರೂಪತಾ. ಅನುರೂಪತಾ ಅಂದ್ರೇನು? ಅನಾಲಜಿ ಅಂದರೆ ಸೇಮ್, ಒಂದೇ ಥರದ್ದು. ನೋಡಿ, ಎರಡು ನೋಡಿ, ಅದೇ ಥರ ಮುಂದಿನ ವರ್ಡಿಗೆ ಸೇರಿಸ್ತಾ ಹೋಗಬೇಕು. ಕೇಲ. ಕೇಲ ಅದರಲ್ಲಿ ಏನಿಲ್ಲಿ? ಪೀಲಾ ರಂಗ್ ಅಂದರೆ ಹಳದಿ ಬಣ್ಣ ಇರುತ್ತೆ ಅಂದಮೇಲೆ. सेब का रंग कौन सा होता है? लाल रंग होता है. लाल अंदर रेड कलर. और अगला सेब फल है. सेब फल है, तो यहाँ गाजर क्या होता है? गाजर ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಕ್ಯಾರೆಟ್ ಏನಾಗುತ್ತೆ? ವಹ ಏಕ್ ಸಬ್ಜಿ ಹೇ, ತರಕಾರಿ ಅಂತಲೂ ಬರಿಬಹುದು, ತರಕಾರಿನೂ ಬರಿಬಹುದು. नागपुर. नागपुर किसके लिए प्रसिद्ध है? संतरे के लिए. संतरा ಅಂದರೆ ಆರೆಂಜ್ಗೆ ನಾಗ್ಪುರ್ ಆರೆಂಜ್ ಅಂತ ಹೇಳ್ತಾರೆ. और सेब ಇದೇ ಪಾಠದಲ್ಲೇ ಬಂದಿದೆಯಲ್ಲ. ಕಾಶ್ಮೀರ್. ಕಾಶ್ಮೀರ್ ಸೇಬ್ ಕೆ ಲಿಯೆ ಪ್ರಸಿದ್ಧ ಹೇ. ಕಾಶ್ಮೀರದ ಸೇಬ್ ಅಂದರೆ ಬಹಳ ಫೇಮಸ್. ಹಾಗೆ ಕಪಡ ನಾಪ್ತೆ ಹೇ. ಅದೇ ರೀತಿ ಕಪಡೆನ ನಾವು ಮೆಜರ್ ಮಾಡ್ತೀವಿ. ಇಲ್ಲಿ ಟೊಮೆಟೊನ ಏನು ಮಾಡ್ತೀವಿ? ತೂಕ ಮಾಡ್ತೀವಿ. ನಾಪ್ನ ಕಪಡ. ಟೊಮೆಟೊನ ಏನು ಮಾಡ್ತೀವಿ? ತೌಲ್ನ. ತೌಲ್ನ ಅಂದರೆ ತೂಕ ಮಾಡ್ತೀವಿ. ನೆಕ್ಸ್ಟ್ ಈಗ ನೋಡೋಣ. ಇದು ಯಾವುದು ಅಂದರೆ ವಚನ್ ಬದಲಿಯೇ ಅಂತ. ವಚನ್ ಅಂದರೆ ಏಕವಚನ್, ಬಹುವಚನ. ಅಲ್ಲಿ ಬಹುವಚನ ಕೊಟ್ಟು ನೀವು ಅದನ್ನು ಏಕವಚನಕ್ಕೆ ಮಾಡಬೇಕಾಗುತ್ತೆ. ಚೀಸೆ. ಇಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಶಬ್ದಗಳಿರುತ್ತೆ, ಅದರಲ್ಲಿ ಸ್ವಲ್ಪ ಕ್ಲೂ ಕೊಡ್ತಾ ಹೋಗ್ತೀನಿ. ಚೀಸೆ यहाँ ಸ್ತ್ರೀಲಿಂಗ ಶಬ್ದ है, उसका ಏಕವಚನ होता है ಚೀಸ್. ಏಕಿ ಮಾತ್ರ ಮತ್ತು ಬಿಂದು ಇದೆಯಲ್ಲ, ಅದನ್ನು ತೆಗೆದ್ರೆ ಸ್ತ್ರೀಲಿಂಗದಲ್ಲಿ ಏಕವಚನ ಆಯಿತು. ಚೀಸೆ ವಸ್ತುಗಳು, ವಸ್ತು. ಅಗಲ रास्ता. जैसे लड़का पुल्लिंग शब्द, लड़के. रास्ता, रास्ते. ಆ ಥರ ಒಂದು ಹಿಂಟನ್ನು ನೆನ್ಪಿಟ್ಕೊಳ್ಳಿ. लड़का लड़के, रास्ता रास्ते, ಅದು पुल्लिंग. फल शब्द पुल्लिंग है, इसलिए वह कभी नहीं बदलता. फल फल ही रहता है.
उसी प्रकार अकारांत पुल्लिंग शब्द नहीं बदलते। फल ल आ इंदा एंड आಗಿದೆ। घर शब्द भी अकारांत पुल्लिंग शब्द है, इसलिए घर घर, एक घर है मेरे, दो घर है। ನೀವು ಆನ್ಸರ್ ಹೇಳ್ಬೋದು, वही रहता है। ನೆಕ್ಸ್ಟ್ ಅಗला रुपये ಅಂದರೆ ಬಹುವಚನ ಆಯಿತು ನೋಡಿ, ಲಡ್ಕ ಲಡ್ಕೆ, ಹಾಗೆ ಲಡ್ಕೆ ಇದ್ದರೆ ಲಡ್ಕ ಮಾಡ್ತೀರಾ, ಹಾಗೆ ರೂಪಾಯಿ ಇದ್ರೆ ಏನು ಮಾಡಬೇಕು, ರೂಪಾಯ ಮಾಡಬೇಕು। ಆಕಾರ ಅಂತ ಬಂದರೆ ಏಕವಚನ ಪುಲ್ಲಿಂಗ್, ಏಕಾರ ಅಂತ ಹೋದರೆ ಅದು ಬಹುವಚನ ಪುಲ್ಲಿಂಗ್ ಆಗುತ್ತೆ। ನೆಕ್ಸ್ಟ್ ಆಂಖೆ बहुवचन ಇದೆ, एक ही मात्रा बिंदु ಇದೆ और उसका एक वचन होता है, एक ही मात्रा बिंदु निकालने से ಅದನ್ನು ತೆಗೆದ್ರೆ ಸಾಕು, आंख यहाँ एक वचन हो जाता है। आंख ಅಂದರೆ ಕಣ್ಣುಗಳು, आंखें ಕಣ್ಣುಗಳು, आंख ಕಣ್ಣು। कर्मचारी ಅಂದರೆ ಕಾರ್ಮಿಕ, कर्मचारी शब्द यहाँ ಈಕಾರ ಅಂತ है, ಹಾಗಂತ ಹೇಳಿ ನೀವು ಅದನ್ನು कर्मचारियाँ ಮಾಡಬಾರ್ದು, ಯಾಕಂದರೆ ಪುಲ್ಲಿಂಗ್ ಶಬ್ದ होने के कारण वह नहीं बदलता, ಅದು ಪುಲ್ಲಿಂಗ ಇರೋದ್ರಿಂದ ಅದು ಬದಲಾಗೋದಿಲ್ಲ। कर्मचारी कर्मचारी, आज 10 कर्मचारी काम कर रहे हैं ಅಂತಾನೆ ಹೇಳಬೇಕು, कर्मचारियाँ ಅಂತ ಹೇಳಬಾರ್ದು। ಸ್ತ್ರೀಲಿಂಗ ಶಬ್ದ ಆದ್ರೆ ಮಾತ್ರ लड़की लड़की ಆಗುತ್ತೆ। यहाँ व्यापारी एक व्यापारी है, 10 व्यापारी है, 10 व्यापारी व्यापार कर रहे हैं। अगर व्यापारी शब्द पुल्लिंग आदमेल बहुवचन में क्या होना है, व्यापारी ही रहता है, उसका रूप नहीं बदलता। और अगला शब्द है रेवड़ी, एक स्वीट, ಅದೊಂದು ಸ್ವೀಟ್ ಅದು। रेवड़ी स्त्रीलिंग शब्द, लड़की लड़कियाँ आगुते इनमेले, यह भी स्त्रीलिंग शब्द है। रेवड़ी का बहुवचन रूप क्या होता है, रेवड़ियाँ। और अगला और अंतिम इसमें दुकान अंगड़ी, यहाँ एक स्त्रीलिंग शब्द है, आंख आंखें ಆಗಿತು, ದುಕಾನ್ ದುಕಾನೇ ಆಗಬೇಕು, ಅಂದರೆ ಏಕಿ ಮಾತ್ರ ಬಿಂದು ಅಲ್ಲಿ ಏನು ತೆಗೆದಿದ್ವಿ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ। तो इस प्रकार यहाँ वचन परिवर्तन में आपने सीखा। ಈ ರೀತಿಯಾಗಿ ಏನು ಗ್ರಾಮರ್ ಪಾರ್ಟ್ ಆ ಪಾಠದಲ್ಲಿ ಬಂದಿದೆ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ। ಇದೇ ಥರ ಪ್ರತಿಯೊಂದು ಪಾಠಗಳನ್ನು ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನೀವು ಇದನ್ನು ಅಭ್ಯಾಸ ಮಾಡ್ತಾ ಇರಿ। ಹಾಗೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರ್ತಾ ಇರುತ್ತೆ ಪ್ರತಿದಿನ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದರೆ। ಸೊ ರೆಗ್ಯುಲರ್ ಆಗಿ ವಾರದಲ್ಲಿ ಒಂದು 2 ಅಥವಾ 3 ದಿನ ನಾನು ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ। सुनने के लिए आप सबको धन्यवाद।